ವಿಶ್ವವಾಣಿ ಟಿವಿ ಸ್ಪೆಷಲ್ ಅರ್ಪಿಸುವ ಜ್ಯೋತಿಷ್ಯ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ನಾನು ಸ್ವಾತಿ ಕೃಷ್ಣ. 2025 ಇದೇ ಬರುವ ಮಾರ್ಚ್ 29ನೇ ತಾರೀಕಿನಂದು ಕುಂಭರಾಶಿಯಿಂದ ಮೀನರಾಶಿಗೆ ಶನಿಯ ಪ್ರವೇಶವಾಗುತ್ತೆ. ಇದು ದ್ವಾದಶ ರಾಶಿಗಳ ಮೇಲೆ ಯಾವ ರೀತಿಯ ಪರಿಣಾಮವನ್ನು ಉಂಟು ಮಾಡುತ್ತೆ, ಯಾವೆಲ್ಲ ರಾಶಿಗಳಿಗೆ ಶುಭ ಫಲವಿದೆ, ಅದೇ ರೀತಿ ಯಾವ ರಾಶಿಗಳಿಗೆ ಗಂಡಾಂತರವಿದೆ, ಅದಕ್ಕೆ ಪರಿಹಾರವೇನು, ಈ ಎಲ್ಲ ಮಾಹಿತಿಯನ್ನು ನೀಡಲಿಕ್ಕೆ ಇವತ್ತು ನನ್ನ ಜೊತೆ ಭಾರತೀಯ ಜ್ಯೋತಿಷ್ಯ ವಿಜ್ಞಾನ ಸಂಶೋಧಕರಾಗಿರುವಂತಹ ಮಹಾಬಲಮೂರ್ತಿ ಕೋಡ್ಲಕೆರೆ ಅವರಿದ್ದಾರೆ. ಅವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾ ಕಾರ್ಯಕ್ರಮನ ಶುರು ಮಾಡೋಣ. ಈಗಷ್ಟೇ ಪಂಚಮಶನಿಂದ ಮುಕ್ತಿ ಪಡಿತಾ ಇರುವಂತಹ ತುಲಾ ರಾಶಿಯವರ ರಾಶಿಫಲ ಹೇಗೆ ನಡೀತಾ ಇದೆ? ಈಗ ಮಾರ್ಚ್ 29ರಿಂದ ನೀವು ಹೇಳಿದ ಹಾಗೆ ತುಲಾ ರಾಶಿಯವರಿಗೆ ಪಂಚಮ ಶನಿ ಕಾಟದಿಂದ ಮುಕ್ತಾಯ. ತುಲಾ ರಾಶಿಯವರ ಒಂದು ವಿಚಾರ ಹೇಗೆ ಅಂತಂದರೆ, ತುಲಾ ರಾಶಿಯವರಿಗೆ ಶನೈಶ್ಚರ ದೊಡ್ಡ ರೀತಿಯಲ್ಲಿ ಅನುಕೂಲಕ್ಕೆ ಬರುವವನೇ ಹೊರತು ಯಾವತ್ತೂ ಶನೈಶ್ಚರನಿಂದ ಕೆಟ್ಟದ್ದಾಗತ್ತೆ ಅನ್ನುವಂಥದ್ದನ್ನು ನಾವು ನಿರೀಕ್ಷೆ ಮಾಡುವಂಥದ್ದು ಅಷ್ಟು ಸೂಕ್ತವಾದದ್ದಲ್ಲ. ಈಗೇನಿದೆ, ಈ 2.5 ವರ್ಷಗಳ ಕಾಲ ಅನುಭವಿಸಿದಂಥ ಪಂಚಮ ಶನಿ ಕಾಟದಿಂದಾಗಿ ಅನೇಕ ರೀತಿಯ ಒತ್ತಡಗಳನ್ನು ಅಥವಾ ಒಂದು ಮನಕ್ಲೇಶವನ್ನು ಇವರು ಹೊಂದಿದ್ದರೂ ಕೂಡ ಈ 2.5 ವರ್ಷಗಳ ಅವಧಿಯಲ್ಲಿ ದೊಡ್ಡ ರೀತಿಯಲ್ಲಿ ಗ್ರಹಿಸಿರಬಹುದಾದಂತಹ ಒಂದು ಅನುಭವ ಏನಿದೆ, ಈ ಅನುಭವದ ದಿವ್ಯ ಒಂದು ರೀತಿಯ ಕನಕ ಸ್ಪರ್ಶದ ಒಂದು ಅಂದರೆ ಬದುಕಿನ ಸಂದರ್ಭವನ್ನು ಚಿನ್ನದ ಸ್ವರೂಪದಲ್ಲಿ ಪರಿವರ್ತಿಸಬಹುದಾದಂತಹ ದಾರಿಯಲ್ಲಿ ಈ ಅನುಭವಗಳು ತುಲಾರಾಶಿಯವರಿಗೆ ಶನೈಶ್ಚರ ಈಗ ಏನು ಮೀನರಾಶಿಗೆ ಬಂದಿರ್ತಾನೆ ಅದರಿಂದಾಗಿ ಸಾಧ್ಯತೆಯಾಗುವಂಥದ್ದಕ್ಕೆ ದಟ್ಟವಾದಂತಹ ಒಂದು ಅವಕಾಶ ಒದಗಿ ಬಂದಿದೆ ಈಗ. ಹಾಗಾಗಿ ಈ ಒಂದು 2.5-3 ವರ್ಷಗಳ ಅವಧಿಯನ್ನು ತುಲಾರಾಶಿಯವರು ಒಂದು ರೀತಿಯ ಸಕಾರಾತ್ಮಕವಾದಂತಹ ದಿಸೆಯಲ್ಲಿ ಅದನ್ನು ಗ್ರಹಿಸಿಕೊಂಡು ಮುಂದೆ ಎಡಿಟ್ರು ಅಂತಾದರೆ, ಈ 2.5 ವರ್ಷ ಅವರು ಏನು ಈ ಒಂದು ಪಂಚಮ ಶನಿಯ ಕಾಟದಲ್ಲಿ ಅನುಭವಿಸಿದಂಥ ಒಂದು ಯಾತನೆ ಇದೆ ಅದನ್ನು ಸಕಾರಾತ್ಮಕವಾದಂತಹ ಒಂದು ವಿಚಾರದಲ್ಲಿ ಕಟ್ಟಿಡೋದಕ್ಕೆ ಮತ್ತು ಎಲ್ಲಿ ಒದ್ದಾಡಿದೇವೆಯೋ ಆ ವಿಚಾರವನ್ನೇ ಕನಕ ಸದೃಶವಾದಂಥ ಚಿನ್ನದ ಸ್ವರೂಪದ ಕರಂಡಕವನ್ನಾಗಿ ರೂಪಾಂತರಿಸಿಕೊಡೋದಕ್ಕೆ ಹೆಚ್ಚಿನ ಒಳ್ಳೆಯ ಒಂದು ಘಟ್ಟ ಇದಾಗಿದೆ. ಅಷ್ಟೇ ಅಲ್ಲ, ಈ ಸಂದರ್ಭದಲ್ಲಿ ಅವರಿಗೆ ಮುಂದಿನ ಮೇ ಮಧ್ಯಭಾಗದಿಂದ 1 ವರ್ಷದ ಕಾಲ ಗುರುಬಲವೂ ಕೂಡ ಸೇರಿಕೊಳ್ತಾ ಇದೆ. ಈ ಗುರುಬಲವು ಒದಗಿ ಬಂದಂತಹ ಗುರುಬಲವು 6ನೇ ಮನೆಯಲ್ಲಿ ಇರುವಂತಹ ಶನೈಶ್ಚರನ ಸಿದ್ಧಿಯು ಇವರಿಗೆ ಒದಗಿ ಬಂದಿರೋದ್ರಿಂದ ತುಲಾರಾಶಿಯವರು ಎಲ್ಲಿ ಕೈ ಇಡ್ತಾರೋ ಅಲ್ಲಿ ಸಕ್ಸಸ್ಸನ್ನು ಪಡೆಯುವಂಥದ್ದಕ್ಕೆ ಹೇರಳವಾದಂಥ ಅವಕಾಶಗಳು ಇರ್ತವೆ. ಆದರೆ ಈ ಒಂದು ಸಂದರ್ಭದಲ್ಲಿಯೇ ತುಲಾರಾಶಿಯವರು ಹೆಚ್ಚಿನ ಎಚ್ಚರದೊಂದಿಗೆ ಗಮನಿಸಬೇಕಾದಂಥ ವಿಚಾರ ಏನು ಅಂತಂದರೆ, ಮೀನರಾಶಿಯಲ್ಲಿ ಸಹಕಾರಯುತನಾಗಿ ಈ 1.5 ವರ್ಷಗಳಿಂದ ಇದ್ದಂತಹ ರಾಹು ಎಲ್ಲಿ ಬರ್ತಾನೆ ಅಂತಂದರೆ ಮೇ ಮಧ್ಯಭಾಗದಿಂದ ಕುಂಭರಾಶಿಗೆ ಬರ್ತಾನೆ. ಈ ಕುಂಭರಾಶಿಗೆ ಬಂದಂಥ ರಾಹು ವಿಶೇಷವಾಗಿ ತುಲಾರಾಶಿಯವರ ಸಂದರ್ಭದಲ್ಲಿ, ಯಾಕೆಂದರೆ ಕುಂಭರಾಶಿ ತುಲಾರಾಶಿಯವರಿಗೆ ಪೂರ್ವ ಪುಣ್ಯ ಸ್ಥಾನ, ಅಂದರೆ ಮಕ್ಕಳನ್ನು ರಿಪ್ರೆಸೆಂಟ್ ಮಾಡುವಂಥ ಸ್ಥಳ. ಹಾಗಾಗಿ ಮಕ್ಕಳ ಬಗೆಗಾಗಿ ವಿಶೇಷವಾದಂಥ ಎಚ್ಚರವನ್ನು ತುಲಾರಾಶಿಯವರು ಸರ್ಪದ ಕಾರಣಕ್ಕಾಗಿ ಬರುವ ಮೇ ಮಧ್ಯಭಾಗದಿಂದ ಸುಮಾರಾಗಿ 1.5 ವರ್ಷದ ಅವಧಿಯಲ್ಲಿ ಆ ಎಚ್ಚರದೊಂದಿಗೆ ಹೆಜ್ಜೆಯನ್ನು ಇಡಬೇಕಾದಂಥದ್ದು ಅನಿವಾರ್ಯ ಇರುತ್ತೆ. ನಮ್ಮ ಜೀವನದಲ್ಲಿ ಅನೇಕ ಸಲ ಬರೀ ನನ್ನ ಜೀವನ ಮಾತ್ರ ಅಲ್ಲ, ನನ್ನನ್ನು ಹೊಂದಿಕೊಂಡವರ ಜೀವನಕ್ಕೂ ಕೂಡ ನಾವು ಲಕ್ಷ್ಯವನ್ನು ಕೊಡಬೇಕಾದಂಥದ್ರ ಬಗ್ಗೆ ನಾವು ಸದಾ ಯಾವತ್ತೂ ಮಾತನಾಡ್ತೇವೆ. ನಾನೊಬ್ಬನೇ ಅಲ್ಲ, ನನ್ನನ್ನು ಸುತ್ತುವರಿದಂತಹ ನನ್ನ ಜನರು, ನನ್ನನ್ನು ಸುತ್ತುವರಿದಂಥ ನನ್ನ ಸೊಸೈಟಿ, ನನ್ನನ್ನು ಸುತ್ತುವರಿದಂಥ ನನ್ನ ದೇಶ, ನಾನು ಇದ್ದಿರುವಂಥ ಈ ಜಗತ್ತು ಎಲ್ಲರೂ ಸಮರ್ಪಕವಾದ ರೀತಿಯಲ್ಲಿದ್ದಾರೆ ಅಂತಾದರೆ ಆ ಒಂದು ಅಂತಿಮವಾದಂತಹ ಪರಿಣಾಮ ಏನು, ನಮ್ಮನ್ನೂ ಕೂಡ ಸುಖದಲ್ಲಿ ಇಡಬೇಕಾಗತ್ತೆ. ಹಾಗಾಗಿ ಈ ತುಲಾರಾಶಿಯವರು ಮಕ್ಕಳ ಬಗೆಗಾಗಿ ವಿಶೇಷವಾದಂಥ ಕಾಳಜಿಯನ್ನು ನಿರ್ವಹಿಸಬೇಕಾದಂಥ ದಿನಗಳು ಇವಾಗಿರ್ತವೆ. ಇದರ ಬಗೆಗೆ ಹೆಚ್ಚಿನ ಗಮನವನ್ನು ಹರಿಸಬೇಕು. ಇದರ ಜೊತೆಗೆ ಕೆಲಸದ ಸ್ಥಳದಲ್ಲಿಯೂ, ಯಾಕೆಂದರೆ ಇವರ ಕೆಲಸದ ಸ್ಥಳಕ್ಕೆ ಈಗೇನಾಗಿರ್ತಾನೆ, ಕೇತು ಗ್ರಹ ಬಂದಿರುತ್ತೆ. ಕೆಲಸದ ಸ್ಥಳ ಯಾವುದು ಹಾಗಾದರೆ ಅದು ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯ ಚಂದ್ರನೂ ಕೂಡ ಇವರಿಗೆ ಶನಿ ಕಾಟ ಇರದೇ ಹೋದರೂ ಚಂದ್ರನ ಸಂಬಂಧವಾದ ಒತ್ತಡಗಳನ್ನು, ನೇರವಾದ ಒತ್ತಡಗಳನ್ನು ಇವರು ತಪ್ಪಿಸ್ಕೊಳ್ಳುವಂಥ ದಿನಗಳು ಇವಾಗಿದ್ದರೂ ಕೂಡ ಈಗ ಚಂದ್ರ ಇವರ 10ನೇ ಮನೆ ಯಜಮಾನಾಗಿರೋದ್ರಿಂದ ಒಂದು ರೀತಿಯಲ್ಲಿ ಕೇಂದ್ರಾಧಿಪತ್ಯ ದೋಷವನ್ನು ಹೊಂದದಂಥ ಗ್ರಹವಾಗಿರುತ್ತೆ. ಹಾಗಾಗಿ ಆ ಚಂದ್ರ ವಿಚಿತ್ರವಾದ ರೀತಿಯಲ್ಲಿ ಒತ್ತಡವನ್ನು ಕೆಲಸದ ಸ್ಥಳದಲ್ಲಿ ತರೋದಕ್ಕೆ ಸಾಧ್ಯತೆ ಇರುತ್ತೆ.
ಹಾಗಾಗಿ ಆ ಕೆಲಸದ ಒತ್ತಡವನ್ನು ಚಂದ್ರ ತರುವಂತಹ ಸಂದರ್ಭ ಇರುವಾಗ ಅಲ್ಲಿ ಕೇತುವಿನ ದೋಷವೂ ಇರೋದರಿಂದ ಕೇತು ಅನೇಕ ರೀತಿಯ ಅಡೆತಡೆಗಳನ್ನು ನಮ್ಮಲ್ಲಿ ಯಾವುದೇ ಒಂದು ಸಂದರ್ಭ ಇರಲಿ, ಈಗ ನಾವು ಹಿಮಾಲಯವನ್ನು ಏರುವಂಥ ಸಂದರ್ಭ ಇರಲಿ ಅಥವಾ ಯಾವುದೋ ಒಂದು ಆಳವಾದಂತಹ ಒಂದು ನದಿಯಲ್ಲಿ ಮುಳುಕು ಹಾಕುವಂತಹ ಒಂದು ನಮ್ಮ ಸಾಹಸದ ಕೆಲಸ ಇರಲಿ, ಅಡೆತಡೆಗಳು ಅನೇಕದ ಸ್ವರೂಪದಲ್ಲಿರ್ತವೆ. ಆದರೆ ನಮ್ಮದೇ ಆದಂಥ ಒಂದು ಧೈರ್ಯ ಸ್ಥೈರ್ಯ ಏನಿದೆ ಅವುಗಳ ಮೂಲಕವಾಗಿ ಗೆಲ್ಲಬೇಕು. ಹಾಗಾಗಿ ಚಂದ್ರನ ಮೂಲಕವಾಗಿ ಪ್ರತ್ಯಕ್ಷವಾಗಿಯೋ ಅಪ್ರತ್ಯಕ್ಷವಾಗಿಯೋ ಕೆಲವು ಅಧೈರ್ಯವನ್ನು ನಿರ್ಮಾಣ ಮಾಡುವಂತಹ ಸನ್ನಿವೇಶಗಳು ನಿರ್ಮಾಣವಾಗಿಬಿಡ್ಬೋದು. ಆ ನಿರ್ಮಾಣ ಮಾಡುವಂತಹ ವಿಚಾರಕ್ಕೆ ಕೇತು ದುಷ್ಟ ಗ್ರಹ ಏನು ಮಾಡುತ್ತೆ, ಆ ಬೆಂಕಿಗೆ ತುಪ್ಪ ಸುರಿದಂತೆ ಅದು ಕೂಡ ವಿಚಿತ್ರವಾದ ವಿಘ್ನಗಳನ್ನು ತರುವಂತಹ ವಿಚಾರಕ್ಕೆ ತನ್ನದೇ ಆದಂತಹ ಒಂದು ಶಕ್ತಿಯನ್ನು ವಿನಿಯೋಗಿಸುತ್ತೆ. ಹಾಗಾಗಿ ರಾಹುವಿನ ಸಂದರ್ಭವು, ಕೇತುವಿನ ಸಂದರ್ಭವು, ಚಂದ್ರನ ಸಂದರ್ಭವು ತುಲಾರಾಶಿಯವರಿಗೆ ಅದು ವಿಶೇಷದ್ದಾದಂಥ ಅಡೆತಡೆಗಳನ್ನು ತರುವಂತಹ ಒಂದು ರೀತಿಯಲ್ಲಿ ತಮ್ಮ ಹೆಡೆಯನ್ನು ತೆರೆದು ಬಿಡ್ತವೆ. ಆದರೆ ಜೀವನದಲ್ಲಿ ಏನು ಅಂತಂದರೆ, ಜೀವನದಲ್ಲಿ ಸವಾಲುಗಳಿರದೆ ಜೀವನವನ್ನು ಸಾಗಿಸಲಿಕ್ಕೆ ಸಾಧ್ಯವೇ ಇರದೆ ಹೋದಂಥದ್ದು. ಸವಾಲುಗಳು ಇದ್ದೇ ಇರ್ತವೆ. ಅದು ಯಾವ ಲೆವೆಲ್ನಲ್ಲಿ, ಎಲ್ಲೆಲ್ಲಿ, ಹೇಗೆ, ಯಾವ ಸ್ವರೂಪದಲ್ಲಿ ಅದು ತನ್ನ ಒಂದು ಅಸ್ತಿತ್ವವನ್ನು ಕಾಣಿಸ್ಕೊಳ್ಳುತ್ತೆ ಅದನ್ನು ಊಹಿಸೋದು ಕಷ್ಟ. ಆದರೆ ತುಲಾರಾಶಿಯವರು ಖಂಡಿತವಾಗಿ ಈ ಒಂದು 2.5 ವರ್ಷದ ಅವಧಿಯಲ್ಲಿ ಅನೇಕ ಒಳಿತುಗಳನ್ನು, ಈ 2.5 ವರ್ಷಗಳಲ್ಲಿ ಕಂಡು ಕೇಳರಿದಂತಹ ಏನು ಎಲ್ಲವನ್ನೂ ವಿಫಲತೆಯ ಮಾಲೆಯನ್ನಾಗಿಯೇ ಸ್ವೀಕರಿಸಿದಂಥವರು ಯಶಸ್ಸಿನ ಮಾಲೆಯನ್ನು ಸ್ವೀಕರಿಸುವಂಥ ಸದಾವಕಾಶದ ಒಂದು ಸುಸಂದರ್ಭಕ್ಕೆ ಬಂದು ನಿಂತಿದ್ದರೂ ಕೂಡ ಈ ಒಂದು ಚಿಕ್ಕ ಪುಟ್ಟದ್ದಾದಂಥ, ಆದರೆ ಚಿಕ್ಕ ಪುಟ್ಟ ಮಕ್ಕಳ ಬಗೆಗಾಗಿದ್ದು ಅಂತ ಹೇಳುವಂಥದ್ದು ಚಿಕ್ಕ ಪುಟ್ಟದ್ದಾಗಿರೋದಿಲ್ಲ. ಕೆಲಸದಲ್ಲಿ ಸ್ಥಳದಲ್ಲಿರುವಂತಹದ್ದು ಕೆಲವು ವ್ಯತ್ಯಯಗಳು ಕೂಡ ಚಿಕ್ಕ ಪುಟ್ಟದ್ದು ಅಂತ ನಾವು ಹೇಳಲಿಕ್ಕಾಗೋದಿಲ್ಲ. ಆದರೆ ಅದನ್ನು ವಿವೇಕದ ಸ್ವರೂಪದಲ್ಲಿ, ಏಕೆಂದರೆ ಈ ಒಂದು ತುಲಾರಾಶಿಯ ಯಜಮಾನತ್ವ ಶುಕ್ರನಿಗೆ ಸಂಬಂಧಿಸಿದ್ದಾಗಿದ್ದರಿಂದ, ಶುಕ್ರ ಅಂದರೆ ಯಾರು, ಅದು ದೇವಿ ಎನ್ನುವುದಾಗಿ ನಮ್ಮ ಭಾರತೀಯ ಜ್ಯೋತಿಷ್ಯ ವಿಜ್ಞಾನ ಅದನ್ನು ಸಂಕೇತಿಸುತ್ತೆ. ಹಾಗಾಗಿ ದೇವಿಯ ಅನುಗ್ರಹವನ್ನು ಪಡೆದಂಥ ತುಲಾರಾಶಿಯವರು ಸರ್ಪದ ತೊಂದರೆಗಳನ್ನು, ಚಂದ್ರನ ತೊಂದರೆಗಳನ್ನು ಲೀಲಾಜಾಲವಾಗಿ ನಿವಾರಿಸಿಕೊಳ್ಳಬಹುದಾದಂತಹ ಹಾರ್ದಿಕ ಮಾರ್ಗಗಳನ್ನು ಅಥವಾ ಉಪಾಯಗಳನ್ನು ಇವರು ಕಂಡುಕೊಳ್ಳಬಲ್ಲರು. ಆದರೆ ಅದನ್ನು ವಿವೇಚನೆಯಿಂದ ಇವರು ಕಂಡುಕೊಳ್ಬೇಕು. ಆ ವಿವೇಚನೆಯಿಂದ ಕಂಡುಕೊಳ್ಳುವಂತಹ ಶಕ್ತಿಯನ್ನು ಇವರು ಹೊಂದಿದಾಗ ಈ 2.5 ವರ್ಷಗಳ ಅವಧಿ ಅನೇಕ ರೀತಿಯ ಎತ್ತರವನ್ನು, ಅನೇಕ ರೀತಿಯ ಸಾಧನೆಗಳನ್ನು ನಿರ್ವಹಿಸುವಲ್ಲಿನ ಯಶಸ್ಸನ್ನು, ಅನೇಕ ರೀತಿಯ ಈ ಬದುಕಿನ ಸಂದರ್ಭದ ಕನಸುಗಳನ್ನು ಈಡೇರಿಸಿಕೊಳ್ಳುವಲ್ಲಿ ಇವರಿಗೆ ಇವರದೇ ಒಂದು ಸರಳವಾದ ಮಾರ್ಗದಲ್ಲಿ ಅದು ಏನು, ಹೇಗೆ ಹೋಗಬಹುದು, ಹೇಗೆ ಅದನ್ನು ನಿರ್ವಹಿಸಬಹುದು ಅನ್ನುವಂಥ ದಾರಿಗಳನ್ನು ತಂತಾನೇ ಅನೇಕ ಅನುಗ್ರಹಿಸುವಂತಹ ಶಕ್ತಿಗಳು, ಅದು ದೈವತ್ವವೋ ಗ್ರಹಗಳೋ ಅಥವಾ ನಮ್ಮದೇ ಆದಂತಹ ಒಂದು ಎಚ್ಚರದ ಒಂದು ಬುದ್ಧಿಶಕ್ತಿಯೋ ಅದು ಮಾಡುತ್ತೆ. ಆ ಮಾಡುವಂಥ ಅವಕಾಶಗಳನ್ನು ಶನೈಶ್ಚರ ನಿರ್ಮಾಣ ಮಾಡಿಕೊಳ್ತಾನೆ. ಮಕ್ಕಳ ಬಗೆಗಾಗಿ ಮಾತ್ರ ಕೆಲಸದ ಸ್ಥಳದಲ್ಲಿನ ಕೆಲವು ವ್ಯತ್ಯಯಗಳನ್ನು ಉಪಾಯದಿಂದ ಎಕ್ಸಿಕ್ಯೂಟ್ ಮಾಡುವಂತಹ ಒಂದು ಸೂಕ್ಷ್ಮವನ್ನು, ಇವೆರಡನ್ನೂ ಮಾತ್ರ ಎಚ್ಚರದಿಂದ ನಿರ್ವಹಿಸಿ ಒಳಿತಿದೆ. ಹಾಗಾಗಿ ಎಲ್ಲ ರೀತಿಯ ಶುಭಗಳು ಒದಗಲಿ. ನಮಸ್ಕಾರ. ಶನಿ ಸಂಚಾರ ಬದಲಾವಣೆಯಿಂದ ಉಂಟಾಗುವಂತಹ ಪರಿಣಾಮದ ಕುರಿತು, ಅದೇ ರೀತಿ ಪರಿಹಾರದ ಕುರಿತು ಸಾಕಷ್ಟು ಮಾಹಿತಿಯನ್ನು ನೀಡಿದ್ರಿ. ಧನ್ಯವಾದಗಳು ಸರ್ ನಿಮಗೆ. ಜ್ಯೋತಿಷ್ಯ, ವಾಸ್ತು, ಧಾರ್ಮಿಕತೆಯ ಕುರಿತು ಇನ್ನಷ್ಟು ವಿಶೇಷ ವಿಡಿಯೋಗಳಿಗಾಗಿ ವಿಶ್ವವಾಣಿ ಟಿವಿ ಸ್ಪೆಷಲ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ. ಈ ವಿಡಿಯೋ ನಿಮ್ಗೆ ಇಷ್ಟವಾದಲ್ಲಿ ಶೇರ್ ಮಾಡಿ, ಲೈಕ್ ಮಾಡಿ. ಧನ್ಯವಾದಗಳು.